ನಮಸ್ಕಾರ. ನಾನು ಶೇಷಾಚಲಂ ಮಾತಾಡ್ತಾ ಇದ್ದೀನಿ, ಆಸ್ಟ್ರೋಗೈಡ್ ಮೈಸೂರು ಚಾನಲ್ನಿಂದ, ಕನ್ನಡ ಚಾನಲ್ನಿಂದ. ಇವತ್ತು ಗ್ರಹ ಕಾರಕತ್ವಗಳ ಬಗ್ಗೆ ಪಾಠ ಶುರು ಮಾಡೋಣ. ಇವತ್ತು ಸೂರ್ಯಗ್ರಹದ ಬಗ್ಗೆ ಮಾತಾಡೋಣ. ಈ ವಿಚಾರದಲ್ಲಿ ಸೂರ್ಯಗ್ರಹದ ಎಲ್ಲ ಕಾರಕತ್ವಗಳು, ಅದರ ವಿಸ್ತಾರ ಮತ್ತು ಅದರ ವಿಚಾರಗಳನ್ನು ವಿಸ್ತಾರವಾಗಿ ಮಾತಾಡೋಣ. ಸೂರ್ಯ ಅಂದರೆ ಆತ್ಮಕಾರಕ. ನಾನು ಮೊದಲೇ ಚಿಹ್ನೆಗಳನ್ನು ನಾನು ಅದರ ವಿಶ್ಲೇಷಣೆಯನ್ನು ಮಾಡ್ತಾ ಇರ್ಬೇಕಾದ್ರೆ, ಸೂರ್ಯ ಅಂದರೆ ಆತ್ಮಕಾರಕ. ಆತ್ಮಶಕ್ತಿ, ವೈಯಕ್ತಿಕ, ಅದಕ್ಕೆ ಕಾನ್ಫಿಡೆನ್ಸ್ ಅಂತೀವಲ್ಲ, ಆತ್ಮ ಶಕ್ತಿ ಮತ್ತು ಆತ್ಮ ಗೌರವ, ಎಲ್ಲದಕ್ಕಿಂತ ಜಾಸ್ತಿ ಅಹಂ ಅಂದರೆ ನಾನೆಲ್ಲಿದ್ದೀನಿ, ನನ್ನ ಸುತ್ತಮುತ್ತ ಯಾರಿದ್ದಾರೆ, ನನಗೆ ಅವರು ಯಾವ ಥರ ಮರ್ಯಾದೆ ಕೊಡ್ತಾ ಇದ್ದಾರೆ, ಈ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಸೂರ್ಯ ಬಹಳ ಮುಖ್ಯವಾದಂತಹ ಗ್ರಹ. ಇನ್ನು ತುಂಬಾ ಕಾರಕತ್ವಗಳಿವೆ, ಒಂದೊಂದಾಗಿ ನಾನು ಹೇಳ್ಕೊಂಡು ಹೋಗ್ತೀನಿ. ಸೂರ್ಯ ಅಂದ್ರೆ ಆ ಮನುಷ್ಯನ ವ್ಯಕ್ತಿತ್ವದ ಬಗ್ಗೆ ಯೋಚನೆ ಮಾಡಿದ್ರೆ, ನಾವು ಆ ಮನುಷ್ಯನಲ್ಲಿರುವಂತಹ ಅಹಂ, ಅದರ ಒಂದು ಶಕ್ತಿ ಎಷ್ಟಿದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಸೂರ್ಯನನ್ನ ನಾವು ಅರ್ಥ ಮಾಡ್ಕೋಬೇಕು. ಆತ್ಮಗೌರವ, ಪ್ರತಿಷ್ಠೆ, ಗುರುತಿಸಿಕೊಳ್ಳುವುದು. ಅಂದ್ರೆ ನಾನು ಇಷ್ಟು ವರ್ಷ ಈ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್, ನನ್ನನ್ನು ಯಾರು ಗುರುತು ಹಿಡಿತಾನೆ ಇಲ್ಲ, ನನಗೆ ಯಾರು ರೆಕಗ್ನಿಷನ್ ಕೊಡ್ತಾ ಇಲ್ಲ. ಈ ವಿಚಾರ ತಿಳ್ಕೋಬೇಕು ಅಂದ್ರೆ ಸೂರ್ಯ ಎಲ್ಲಿದ್ದಾನೆ, ಯಾವ ತರ ಕೂತಿದ್ದಾನೆ, ಇದರ ಮೇಲೆ ನಾವು ಜಾತಕ ಪರಿಶೀಲನೆಯನ್ನ ಮಾಡಬೇಕು. ಲೀಡರ್ಶಿಪ್, ನಾಯಕತ್ವ, ಇದಕ್ಕೆ ಸೂರ್ಯ ಅತಿ ಮುಖ್ಯ ಗ್ರಹ. ಮತ್ತು ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್. ಈಗ ಕುಟುಂಬ ಕಾರಕತ್ವಗಳಲ್ಲಿ ಸೂರ್ಯನನ್ನ ನಾವು ತಗೊಂಡ್ರೆ, ಸೂರ್ಯ ಒಂದು ಪಿತೃಕಾರಕ, ತಂದೆಯನ್ನ ಸೂಚಿಸುತ್ತಾನೆ. ಮತ್ತು ರಕ್ಷಕ, ಬರೀ ತಂದೆ ಒಬ್ಬರೇ ಅಲ್ಲ. ಈಗ ಎಷ್ಟೋ ಜನಕ್ಕೆ ತಂದೆ ಇದ್ರೂ ಕೂಡ ದೊಡ್ಡಪ್ಪನ ಮನೆಯಲ್ಲಿ, ಮಾವನ ಮನೆಯಲ್ಲಿ, ಅಜ್ಜಿ ತಾತನ ಜೊತೆ ಬಿಟ್ಟು ಹೋಗಿರ್ತಾರೆ. ಆವಾಗ ತಂದೆ ಯಾರು ಅವರನ್ನ ಗಾರ್ಡಿಯನ್ ರೀತಿ, ಅಂದ್ರೆ ರಕ್ಷಕರ ರೀತಿ ನೋಡ್ಕೋತಾರೋ ಅವರು ಪಿತೃಸ್ಥಾನವನ್ನ ಗಳಿಸ್ಬಿಡ್ತಾರೆ. ಪಿತೃ ಅಂದ್ರೆ ಬರೀ ಬಯಾಲಜಿಕಲ್ ಫಾದರ್ ಅಂತಂದ್ರೆ ಹುಡ್ಸಿದ ಮಾತ್ರಕ್ಕೆ ಪಿತೃ ಅಂತ ಲೆಕ್ಕ ತಗೋಬಾರ್ದು. ಅದಕ್ಕೆ ನಾನು ಪಿತೃ ಅಂತ ಹೇಳ್ತಾ ಇರೋದು. ತಂದೆ ಅಂತ ಹೇಳಿದ್ರು ಅದಕ್ಕೆ ಪಿತೃಕಾರಕ ಅಂತಂದ್ರೆ ತಂದೆ, ತಾತ, ಮುತ್ತಾತ, ದೊಡ್ಡಪ್ಪ, ಈ ಲೈನೇಜ್ ಅಲ್ಲಿ ಯಾರ್ಯಾರು ಬರ್ತಾರೆ, ಹಾಗೂ ದತ್ತು ತಗೊಂಡಿದ್ರು ತಂದೆನೇ. ಹಂಗಾಗಿ ರಕ್ಷಕ, ಪಾಲಕ ಮತ್ತು ಅಧಿಕಾರಸ್ಥ ವ್ಯಕ್ತಿ. ಎಲ್ಲೆಲ್ಲಿ ಅಧಿಕಾರ ಅನ್ನುವಂತಹ ವಿಚಾರ ಬರುತ್ತೆ, ಕೆಲವೊಬ್ರು ಕೇಳ್ತಾರೆ, ನನಗೆ ಗೌರ್ಮೆಂಟ್ನಲ್ಲಿ ಒಳ್ಳೆಯ, ಸರ್ಕಾರದಲ್ಲಿ ಒಳ್ಳೆಯ ಅಧಿಕಾರ ಸಿಗುವಂತಹ ಸ್ಥಾನ ನನಗೆ ಸಿಗತ್ತಾ ಅಂತ ಕೇಳ್ತಾರೆ. ಅಧಿಕಾರ ಸಿಗುವಂತಹ ಜಾಗ ಸಾತ್ವಿಕ ಗ್ರಹ, ಪ್ರಾಮಾಣಿಕ ಗ್ರಹ, ಶುದ್ಧ ಉದ್ದೇಶ ಇರುವಂತಹ ಗ್ರಹ, ವಚನ ಪಾಲಕತನ ಅಂದ್ರೆ ಪಿತೃವಾಕ್ಯ ಪರಿಪಾಲಕ ಶ್ರೀರಾಮಚಂದ್ರನಿಗೆ ಸೂರ್ಯನೇ ಅದಕ್ಕೆ ಅಧಿಪತಿ. ಪ್ಯೂರ್ ಇಂಟೆನ್ಷನ್ಸ್ ಅಂದ್ರೆ ಶುದ್ಧ ಮನೋಭಾವ ಇರುವಂತವರು, ದೃಢ ತತ್ವಗಳನ್ನ ಕೂಡಿರುವಂತವರು ಇದು ಆ ಮನುಷ್ಯನ ವೈಯಕ್ತಿಕ ಸ್ವಭಾವ. ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತೀವಿ. ದೇಹ ಭಾಗಗಳನ್ನ ಅರ್ಥ ಮಾಡ್ಕೊಂಡ್ರೆ, ಕಣ್ಣುಗಳು, ತಲೆ, ನೆತ್ತಿ, ಕಪಾಳ, ಮೂಳೆಗಳು ಮತ್ತು ಹೃದಯ ಮತ್ತು ರಕ್ತ ಸಂಚಾರ. ಈ ಮೂಳೆ, ಹೃದಯ, ರಕ್ತ ಸಂಚಾರ ಇದು ಅತಿ ಮುಖ್ಯ ಅರ್ಥ ಮಾಡ್ಕೋಬೇಕು ಅಂದ್ರೆ. ಯಾಕಂದ್ರೆ ಸೂರ್ಯನಿಂದಾನೇ ತಿಳಿಯುವಂತಹ ಮೂರು ಅತಿ ಮುಖ್ಯವಾದದ್ದು ಯಾವುದು? ಮೂಳೆಯ ಒಂದು ಘನ ಅಂದ್ರೆ ಅದಕ್ಕೆ ಡೆನ್ಸಿಟಿ ಅಂತೀವಿ. ಎಷ್ಟು ಶಕ್ತಿಯುತವಾಗಿದೆ ಮೂಳೆಗಳು ಅಂತ ತಿಳ್ಕೋಬೇಕು ಅಂತಂದ್ರೆ ಅದನ್ನು ನಾವು ಸೂರ್ಯನಿಂದ ತಿಳ್ಕೋಬೇಕು. ಹಾಗೂ ಇದರ ಸ್ವಭಾವ ಹೆಂಗಿರುತ್ತೆ ಆರೋಗ್ಯಕ್ಕೆ ಅಂದ್ರೆ, ಪಿತ್ತ ಸ್ವಭಾವ, ಯಕೃತ್ ಅಂದ್ರೆ ಲಿವರ್ ಅನ್ನ ಅದು ವ್ಯಕ್ತಪಡಿಸ್ತದೆ, ಜೀವಶಕ್ತಿಯನ್ನ ಕೊಡುತ್ತೆ. ವೈಟಾಲಿಟಿ ಅಂದ್ರೆ ಯಾರು ಹಾಸ್ಪಿಟಲ್ಗೆ ಸೇರ್ಕೊಂಡಿರ್ತಾರೆ ಅವ್ರಿಗೆ ಚೇತರಿಸ್ಕೋತಾರ ಇಲ್ವಾ ಅಂತ ನೋಡಿದಾಗ ಸೂರ್ಯನ ಒಂದು ದಶೆ
ಸೂರ್ಯನ ಒಂದು ಅಂತರ್ದಶೆ ಇಲ್ಲ ಅಂದ್ರೆ ಪ್ರತ್ಯಂತರ ದಶೆ ಬಂತು, ಆ ಸೂರ್ಯ ಅವರಿಗೆ ಉತ್ತಮ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ, ಗ್ರಹ ಬಲ ಚೆನ್ನಾಗಿದೆ ಅಂತಂದ್ರೆ ಅವ್ರು ಚೇತರಿಸ್ಕೊಂಡ್ಬಿಡ್ತಾರೆ. ರೋಗ ನಿರೋಧಕ ಶಕ್ತಿ ಅಂದ್ರೆ ಇಮ್ಯುನಿಟಿ, ಅದನ್ನ ನೋಡ್ಬೇಕು ಅಂದ್ರೆ ನಾವು ಸೂರ್ಯನಿಂದನೇ ನೋಡ್ಬೇಕು. ಒಂದು ಜಾತಕದಲ್ಲಿ ರೋಗದಿಂದ ಚೇತರಿಕೆ, ಇದನ್ನು ಸೂರ್ಯನಿಂದನೇ ನಾವು ನೋಡ್ಬೇಕಾಗಿರೋದು. ಹಾಗೂ ತಿಂಡಿ ತಿನಿಸುಗಳನ್ನ ಅರ್ಥ ಮಾಡ್ಕೊಂಡ್ರೆ ಏನೇನು ಬರುತ್ತೆ ಇವುಗಳಲ್ಲಿ ಈ ಕೆಳಗಡೆ ಅಂದ್ರೆ ಕೆಲವೊಂದು ಬೀಜಗಳು, ಡ್ರೈ ಫ್ರೂಟ್ಸ್, ಬಾದಾಮಿ, ಪಿಸ್ತಾ, ಅಕ್ರೋಟು ಮತ್ತು ಬೀಜಗಳು, ಎಣ್ಣೆ ಬೀಜಗಳು ಅಂದ್ರೆ ಮಸ್ಟರ್ಡ್ ಅಂದ್ರೆ ನಾವೇನು ಹೇಳ್ತೀವಿ ಸಾಸಿವೆ, ಇವೆಲ್ಲ ಬರುತ್ತವೆ. ಖಾರಯುತವಾದಂತಹ ಬೀಜಗಳು, ಶಕ್ತಿಯುತವಾದಂತಹ ಬೀಜಗಳು, ಇವೆಲ್ಲ ಇದರಲ್ಲಿ ಬರುತ್ತೆ. ಇನ್ಕ್ಲೂಡಿಂಗ್ ಗ್ರೌಂಡ್ನಟ್ ಆಯಿಲ್ ಅಂದ್ರೆ ನಮಗೆ ಹೇಳುವಂತಹ ಕಡಲೆಕಾಯಿ ಎಣ್ಣೆ. ಲೋಹಗಳನ್ನ ಅರ್ಥ ಮಾಡ್ಕೊಂಡ್ರೆ ಚಿನ್ನ, ಬೆಳ್ಳಿ, ತಾಮ್ರ ಮತ್ತು ಎಲ್ಲಾ ಲೋಹಗಳಿಗೂ ಅಧಿಪತಿಯಾಗಿರುವಂತವನು ಸೂರ್ಯ. ಅದರಲ್ಲಿ ಮುಖ್ಯವಾಗಿ ತಾಮ್ರ. ಅದಕ್ಕೆ ಸೂರ್ಯನಿಗೆ ತಾಮ್ರ ಅಂತಾನೆ, ತಾಮ್ರ ವರ್ಣದಲ್ಲೇ ಸೂರ್ಯನಿಗೆ ಪೂಜೆ ಮಾಡುವಂಥದ್ದು. ಬಣ್ಣಗಳಲ್ಲಿ ರಕ್ತ ಕೆಂಪು ವರ್ಣ, ಕ್ರಿಮ್ಸನ್ ಅಂತೀವಿ, ಸ್ಕಾರ್ಲೆಟ್ ಅಂತೀವಿ, ಇದೆಲ್ಲ ಸೂರ್ಯ ಹುಟ್ಟಬೇಕಾರೆ, ಸೂರ್ಯ ಮುಳುಗ್ಬೇಕಾರೆ ಬರುವಂತಹ ವರ್ಣಗಳು. ಕಿತ್ತಳೆ ಕೆಂಪು ಅಂತೀವಿ. ಈ ಎಲ್ಲ ವರ್ಣಗಳನ್ನ ಸೂರ್ಯನಿಗೆ ನಾವು ಕಾರಕತ್ವವಾಗಿ ಕೊಟ್ಟಿರ್ತೀವಿ. ವೃತ್ತಿಗಳು ಯಾವ್ಯಾವ ಕೆಲಸಕ್ಕೆ ಹೋಗ್ಬೋದು: ಸರ್ಕಾರಿ ಸೇವೆ, ರಾಜಕೀಯ ವೃತ್ತಿ, ಆಡಳಿತ ಅಂದ್ರೆ ಅಡ್ಮಿನಿಸ್ಟ್ರೇಷನ್, ನಾಯಕತ್ವ ಅಂದ್ರೆ ಲೀಡರ್ಶಿಪ್ ಹುದ್ದೆಗಳು, ಹಾಗೂ ನಾಗರಿಕ ಸೇವೆಗಳು UPSC ಮತ್ತು KPSC ಮಾಡ್ತಾರಲ್ಲ, ಯಾರ್ಯಾರು IAS KS ಹೋಗ್ತಾರೆ ಅಂಥವ್ರಿಗೆಲ್ಲ ಸೂರ್ಯ ಗಟ್ಟಿಯಾಗಿ ಕೂತಿದ್ರೆ ಅವ್ರ ಜಾತಕದಲ್ಲಿ ಅವರು ಅಲ್ಲಿಗೆ ಹೋಗ್ತಾರೆ ಅನ್ನೋದು ಒಂದು ಲೆಕ್ಕ. ಶಾಸ್ತ್ರಗಳ ವಿಚಾರವನ್ನು ನಾವು ತಿಳ್ಕೋಬೇಕು ಅಂತಂದ್ರೆ ಸೂರ್ಯ ಅಂತ ಅಂದ್ರೇನೆ ಆಧ್ಯಾತ್ಮಿಕ ಕಾರಕತ್ವವನ್ನು ಹೊಂದಿರುವಂಥದ್ದು ಮತ್ತು ಆಧ್ಯಾತ್ಮಿಕ ಶಕ್ತಿ, ಧಾರ್ಮಿಕ ಶಕ್ತಿ ಇದನ್ನ ಹೊಂದಿರುವಂಥದ್ದು ಸೂರ್ಯ. ಸಾತ್ವಿಕ ಗ್ರಹವಾಗಿರುವಂತಹ ಸೂರ್ಯ ನಿಷ್ಪಕ್ಷಪಾತ, ದ ಬೆಸ್ಟ್ ಜಡ್ಜ್. ಬಟ್ ಕೆಲವೊಂದು ಸಾರಿ ಜಡ್ಜ್ಮೆಂಟ್ಸ್ ತಗೋಬೇಕಾರೆ ಕಠೋರವಾಗಿ ನಿಷ್ಪಕ್ಷಪಾತವನ್ನ ಪಾಲಿಸ್ತಾರೆ. ಶಾಸ್ತ್ರಗಳು, ಧರ್ಮ, ಆಧ್ಯಾತ್ಮಿಕ ಅಧಿಕಾರ, ಸಾಂಪ್ರದಾಯಿಕ ಜ್ಞಾನ ಇದಿಷ್ಟನ್ನೂ ಉಳ್ಳವಂಥವರು ಸೂರ್ಯ. ಹಂಗಾಗಿ ಆಧ್ಯಾತ್ಮಿಕ ಸಾಧನೆಗಳಿಗೆ ಸೂರ್ಯ ಚೆನ್ನಾಗಿದಾನ ನೋಡ್ಬೇಕು. ಸನ್ಯಾಸತ್ವ ತಗೋಬೇಕು ಅಂದ್ರೆ ಸೂರ್ಯ ಚೆನ್ನಾಗಿದಾನ ನೋಡ್ಬೇಕು. ಸುಮ್ಮನೆ ಬೇರೆ ಗ್ರಹಗಳಿಂದೆಲ್ಲ ಸನ್ಯಾಸತ್ವ ಸಿಗಲ್ಲ. ಸನ್ಯಾಸಿ ಆಗ್ಬೇಕು ಅಂದ್ರೆ ಕೇತು, ಸೂರ್ಯ ಎರಡೂ ತುಂಬಾ ಚೆನ್ನಾಗಿರ್ಬೇಕು ಅವರವರ ಜಾತಕಗಳಲ್ಲಿ. ಸೂರ್ಯ ಬಲಿಷ್ಠವಾಗಿದ್ದಲ್ಲಿ, ಬಲವಾದ ಸೂರ್ಯ ನೀಡುವುದು ಏನಂತಂದ್ರೆ ಬಲವಾದ ಆತ್ಮವಿಶ್ವಾಸ, ನಾಯಕತ್ವ ಗುಣಗಳು, ಉತ್ತಮ ಆರೋಗ್ಯ, ಬಲವಾದ ಮೂಳೆಗಳು, ಅಧಿಕಾರ, ಜನಪ್ರಿಯತೆ, ಯಶಸ್ಸು ಮತ್ತು ಕೀರ್ತಿ. ಈಗ ಸೂರ್ಯ ಲಗ್ನದಲ್ಲಿ ಕೂತ್ಕೊಂಡಿದ್ದಾನೆ ಅಂದ್ರೆ ದಿಗ್ಬಲ ಬಂತು ಅವನಿಗೆ, ಅಂದ್ರೆ ಈಸ್ಟ್ ಅಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಆಯ್ತದು. ಈಸ್ಟ್ ಅಂತಂದ್ರೆ ಪೂರ್ವ ದಿಕ್ಕಿನಲ್ಲಿ ಕೂತ್ಕೊಂಡಿದ್ದಾನೆ. ಲಗ್ನದಲ್ಲಿ ಕೂತ್ಕೊಂಡಾಗ 10ನೇ ಮನೇಲಿ ಕೂತ್ಕೊಂಡಾಗ್ಲೂ ದಿಗ್ಬಲ ಬರುತ್ತೆ ಅವನಿಗೆ. ಬಲವಾದ ಆರೋಗ್ಯವನ್ನ ಕೊಡ್ತಾನೆ. ಅಂದ್ರೆ ಅವನ್ನ ನಾವು ಪೂಜೆ ಮಾಡೋದೇ ಆರೋಗ್ಯಕ್ಕೆ, ಹೃದ್ ರೋಗವನ್ನ ಹೋಗಲಾಡಿಸೋದಕ್ಕೆ, ರಕ್ತದಲ್ಲಿರುವಂತಹ ಕಲ್ಮಶಗಳನ್ನ ಕಿತ್ತಾಕೋದಕ್ಕೆ ಸೂರ್ಯನೇ ಕೊಡಬೇಕಾಗಿರುವಂಥದ್ದು. ಅದಕ್ಕೆ ಅವನನ್ನ ಧನವಂತರಿ ಅಂತಾನೂ ಕರಿತೀವಿ ನಾವು. ಹಂಗಾಗಿ ಸಾರಾಂಶವನ್ನ ಹೇಳಿದಾಗ ಜ್ಯೋತಿಷ್ಯದ ಸಂಪೂರ್ಣ ಅಡಿಪಾಯವನ್ನು ಆತ್ಮ, ಮನಸ್ಸು ಮತ್ತು ದೇಹ ಇವರ ಪರಸ್ಪರ ಸಂಬಂಧದ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಪ್ರತಿಯೊಂದು ಗ್ರಹವೂ ಈ ಅಂಶಗಳ ಮೇಲೆ ಪ್ರಭಾವ ಬೀರುತ್ತವೆ. ವ್ಯಕ್ತಿಯ ಸ್ವಭಾವ ಮತ್ತು ಜೀವನ ಮತ್ತು ಅನುಭವಗಳನ್ನು ರೂಪಿಸುತ್ತದೆ. ಈ ಜೀವನಾನುಭವಗಳನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಸೂರ್ಯನನ್ನ ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಬಿಕಾಸ್ ಹಿ ಇಸ್ ದಿ ಸಿಗ್ನಿಫೈಯರ್ ಫಾರ್ ಸೋಲ್. ಅಂದ್ರೆ ಆತ್ಮಕಾರಕನಾಗಿರುವಂತಹ ಸೂರ್ಯನನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಆತ್ಮಕಾರಕ ಅಂತಂದ್ರೆ ಅದು ಇನ್ನೊಂದು ಜೈಮಿನಿ ಕಾರಕತ್ವಗಳ ಆತ್ಮಕಾರಕ, ಧಾರಾಕಾರಕ ಅದಲ್ಲ. ಇದು ಆತ್ಮವನ್ನ, ನಮಗೆ ಆತ್ಮದ ಶಕ್ತಿಯನ್ನು ತೋರಿಸುವಂತಹ ಗ್ರಹ ಆಗಿರೋದ್ರಿಂದ ಸೂರ್ಯಗ್ರಹನನ್ನ ಬೆಳಗ್ಗೆ ಎದ್ದು ಪೂಜೆ ಮಾಡಬೇಕಾದ್ರೆ ನಮಸ್ಕಾರ ಪ್ರಿಯ ಸೂರ್ಯನಿಗೆ ಇನ್ನೇನು ಮಾಡೋಕ್ಕಾಗಲ್ಲ ನೀವು. ಅದಕ್ಕಾಗಿ ಅರ್ಘ್ಯವನ್ನು ಕೊಡಬೇಕು. 3 ಸತಿ ಅರ್ಘ್ಯವನ್ನು ಕೊಟ್ಟು
ಆದಿತ್ಯ ಹೃದಯ ಪಾಠವನ್ನು ಮಾಡಿ ಯಾರ ಕೈಲಿ ಶಕ್ತಿ ಇದೆಯೋ ಅವರು ಸೂರ್ಯ ನಮಸ್ಕಾರವನ್ನು ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಸೂರ್ಯ ನಮಸ್ಕಾರವನ್ನು ಮಾಡಿದ್ರೆ ಅವರಿಗೆ ಸೂರ್ಯನ ಒಂದು ಕಟಾಕ್ಷ ಮತ್ತು ಸೂರ್ಯನ ಒಂದು ಶಕ್ತಿ ಲಭಿಸುತ್ತದೆ. ಧನ್ಯವಾದಗಳು.